ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎರಡನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟಾವಧಿ ಪ್ರತಿಭಟನೆ. ಜಗತ್ತಿಗೆ ಒಕ್ಕಟಿ ಗಟ್ಟಿ ಬದುಕರ ಸೋದರು ನೋ ಕಟ್ಟೆ ಬದುಕರ ಸೋದರುಡ ನೋ ಕಟ್ಟೆ ಬದುಕರ ಸೋದರುಡ ಏ ಕುಲಮನಿ ನಿನ್ನೆನ್ನಡು ಒಡಗನಿ ಚಲ್ಲನಿ ಬೆನ್ನೆಲ ಆಕಾಶಂ ಚಲ್ಲನಿ ಬೆನ್ನೆಲ ಆಕಾಶಂ ಏ ಕುಲಮನಿ ನಿನ್ನೆನ್ನಡು ಒಡಗರ ಚಲ್ಲನಿ ಬೆನ್ನೆಲ ಆಕಾಶಂ ಚಲ್ಲನಿ ಬೆನ್ನೆಲ ಆಕಾಶ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಜಿಲ್ಲಾದ್ಯಂತ ಹಮ್ಮಿಕೊಂಡಿದ್ದಂತಹ ಏಕಕಾಲದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ದಲಿತ ವಿರೋಧಿ ನೀತಿಗಳನ್ನು ಖಂಡಿಸಿ ಜಿಲ್ಲಾದ್ಯಂತ ಏಕಕಾಲದಲ್ಲಿ ಹೋರಾಟಗಳು ನಡೆಸುತ್ತಿರುವ ಡಿಎಸ್ಎಸ್ ಮುಖಂಡರು ತಮ್ಮ ಬೇಡಿಕೆಗಳು ತಕ್ಷಣವೇ ಈಡೇರಿಸಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಇದಕ್ಕೂ ಮೊದಲು ಡಿಎಸ್ಎಸ್ ವತಿಯಿಂದ ಶಾಂತಿಯುತ ಪ್ರತಿಭಟನಾ ಧರಣಿಗಳನ್ನು ನಡೆಸಿಕೊಂಡು ಬಂದಿದ್ದು, ನಾವು ಕೊಟ್ಟಿರುವಂತಹ ಮನವಿ ಪತ್ರಗಳು ಅಧಿಕಾರಿಗಳ ಕೈಗೆ ಸಿಕ್ಕಿದ್ದರೂ ಸಹ ಕ್ಯಾರೆ ಎನ್ನದೆ ಮನವಿ ಪತ್ರಗಳು ಧೂಳು ಹಿಡಿದು ಹೋಗಿದೆ ಹೊರತು ಫಲಿತಾಂಶವಿಲ್ಲ. ಹಾಗಾಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಏಕಕಾಲದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಸಂಘಟನಾ ಸಂಚಾಲಕ ಬಿವಿ ವೆಂಕಟರಮಣ, ದಲಿತ ಮತ್ತು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳು ಮಿತಿ ಮೀರಿವೆ. ಜಾತಿ ತಾರತಮ್ಯ ತಾಂಡವವಾಡುತ್ತಿದೆ. ದಲಿತ ಕೇರಿಗಳಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿಗಳು ನಿರ್ಮಾಣವಾಗಿದೆ. ಪಟ್ಟಣದ ಪಾತಬಾಗೇಪಲ್ಲಿ ಗ್ರಾಮದ ಸ್ಮಶಾನಕ್ಕೆ ಮೂಲಭೂತ ಸೌಕರ್ಯಗಳು ಕುಂಠಿತವಾಗಿದೆ. ಸ್ಮಶಾನದ ಪಕ್ಕದಲ್ಲಿ ಕಾಲುವೆ ಇದ್ದು ಅಂತ್ಯಕ್ರಿಯೆಯಾದ ವ್ಯಕ್ತಿಯ ಶವ ಮಣ್ಣಿನಿಂದ ಆಚೆ ಬಂದು ನಾಯಿ, ಕಾಗೆ, ಹದ್ದುಗಳು ಶವವನ್ನು ಕಿತ್ತು ತಿಂದು ಗ್ರಾಮದ ಜನರು ಭಯಭೀತರಾಗಿದ್ದಾರೆ. ಇದಕ್ಕೆ ತಾಲೂಕು ಆಡಳಿತದ ನಿರ್ಲಕ್ಷ್ಯವೇ ಮುಖ್ಯ ಕಾರಣವಾಗಿದೆ. ಸ್ಮಶಾನದ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಇಲ್ಲದೆ ಸರಾಗವಾಗಿ ಚರಂಡಿ ನೀರು, ಕಾಲುವೆ ನೀರು ಸ್ಮಶಾನದಲ್ಲಿ ಹರಿಯುತ್ತದೆ. ಇನ್ನು ಹಲವು ಹಳ್ಳಿಗಳಲ್ಲಿ ಸ್ಮಶಾನಗಳಿಗೆ ದಾರಿಯೇ ಇಲ್ಲ. ಸ್ಮಶಾನಗಳಿಗೆ ಸರಿಯಾದ ರೀತಿಯಲ್ಲಿ ಜಾಗಗಳು ಗುರುತಿಸಿಕೊಟ್ಟಿಲ್ಲ. ಬಡವರು ಯಾವಾಗಲೂ ಬಡವರಾಗಿಯೇ ಉಳಿದಿದ್ದಾರೆ. ತಮ್ಮ ಕರಪತ್ರದಲ್ಲಿ ಇರುವಂತಹ ಬೇಡಿಕೆಗಳನ್ನು ತಕ್ಷಣವೇ ಈಡೇರಿಸದಿದ್ದಲ್ಲಿ ಜಿಲ್ಲಾ ಆಡಳಿತ ಕಚೇರಿ ಮುಂದೆ ಉಗ್ರ ಹೋರಾಟವನ್ನು ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕರು ಪೈಪಾಳ್ಯ ರವಿ, ಪದಾಧಿಕಾರಿಗಳಾದ ಪ್ರಕಾಶ್, ಮಂಜುನಾಥ, ನಂಜುಂಡಪ್ಪ, ಸತೀಶ್, ಸೂರ್ಯನಾರಾಯಣ, ಚೌಡಪ್ಪ, ಶ್ರೀನಿವಾಸ, ಕಲ್ಲಿಪಲ್ಲಿ ಶ್ರೀನಿವಾಸ, ಇಂದ್ರ, ಗೋಪಿ, ನಾರಾಯಣಪ್ಪ, ಈರಪ್ಪ, ಮುನಿರಾಜ, ಬಾವಾಜಿ, ಗಂಗರಾಜ ಹಾಗೂ ಗಂಗಾಧರ್ ಇನ್ನು ಮುಂತಾದ ದಲಿತ ಮುಖಂಡರು ಹಾಜರಿದ್ದರು. ಈ ಸಮಸ್ಯೆಗಳು ನಮ್ಮ ಮುಂದೆ ನೀವು ಆರ್ಡರ್ ಕೊಡಬೇಕು. ಆದ್ರಿಂದ ಎಲ್ಲಾ ತಹಸೀಲ್ದಾರ್ಗಳನ್ನು ಇವತ್ತು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೆದಿದ್ದಾರೆ ಚಿಕ್ಕಬಳ್ಳಾಪುರಲ್ಲಿ. ಎಲ್ಲ ತಾಲೂಕು ಕೇಂದ್ರಗಳಿಂದ ಇವಾಗ ತಹಸೀಲ್ದಾರ್ಗಳು ಮೀಟಿಂಗ್ ಹೋಗಿದ್ದಾರೆ. ಆ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿ ಏನು ಹೇಳ್ತಾರೆ ಅನ್ನೋ ಗೊತ್ತಿಲ್ಲ. ಯಾಕಂದರೆ ಇವರೇನಾದರೂ ಈ ಮೂಲಭೂತ ಸಮಸ್ಯೆಗಳು ಏನಿದೆಯೋ, ಈ ಕರಪತ್ರದಲ್ಲಿ ಏನಿದೆಯೋ ಇವೆಲ್ಲ ನೀವು ಭೂಮಿ ಮತ್ತು ವಸತಿ ವಂಚಿತ ಮತ್ತು ಶಿಕ್ಷಣ, SCB ಮತ್ತು DSB ದುರ್ಬಲತೆ ಮತ್ತು 50 ಅರ್ಜಿ ಸಲ್ಲಿಸಿರುವ ಎಲ್ಲ ಫಲಾನುಭವಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಹಕ್ಕುಪತ್ರಗಳು ಇಡಬೇಕು. ಬರೀ ಒಂದು ತಾಲೂಕು ಕೇಂದ್ರ ಕೊಟ್ಟರೆ ಆಗಲ್ಲ. ನೀವು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ SC ST ಜನ, ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು, ರೈತರು ಎಲ್ಲ ಇದ್ದಾರೆ. ಗುಡಿಬಂಡೆ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಗೌರಿಬಿದನೂರು ಇರ್ಬೋದು. ಯಾಕಂದರೆ ಒಪ್ಪಿಸ್ತಾ ಇದ್ದೀವಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ಬಂದು ದಲಿತರ ಮೂಲಭೂತ ಸೌಲಭ್ಯಗಳು ಕುಂಠಿತವಾಗಿದೆ. ಯಾಕಂದರೆ ಇವಾಗ ಗಂಟವಾರಪ್ಪಲ್ಲಿ ಸರ್ವೆ ನಂಬರ್ 18ರಲ್ಲಿ 6 ಎಕರೆ ಭೂಮಿ ಇದ್ದು ಆ ಭೂಮಿಯನ್ನು ಕಡು ಬಡವರಿಗೆ ನಿವೇಶನ ನೀಡುವುದು ತಾಲೂಕು ಆಡಳಿತಗಾರ ಮತ್ತು EO ತಹಸೀಲ್ದಾರ್ ಅವರು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಅದೇ ರೀತಿ ಪಾತ್ಬಾಗೇಪಲ್ಲಿಯಲ್ಲಿ ಮೊನ್ನೆ ಒಬ್ಬರು ತೀರೋಗಿದ್ರೆ ಅವರನ್ನು ಮಣ್ಣು ಮಾಡ್ತಾರೆ. ಮಣ್ಣು ಮಾಡಿ ಅವ್ರ ಮಶಾನಕ್ಕೆ ಜಾಗನೇ ಇಲ್ಲ. ಆ ನೀರು ಕಾಲುವೆ ಪಕ್ಕದಲ್ಲಿ ಮಣ್ಣು ಮಾಡಿದ್ರೆ ಮಳೆ ಬಂದು ಆ ಎನ ಆಚೆ ಬಂದ್ಬಿಟ್ಟಿದೆ. ಆಚೆ ಬಂದ್ಬಿಟ್ರೆ ಅಲ್ಲಿ ನಾಯಿ, ಕಾಗೆ, ಹದ್ದು ಎಲ್ಲ ತಿಂತಾ ಇದ್ರೆ ಊರವರೆಲ್ಲ ಭಯ ಬಿದ್ದು ಆ ಪಾತ್ಬಾಗೇಪಲ್ಲಿ ಕಡೆ ಹೋಗೇ ಇಲ್ಲ.
ಅವರಿಗೆ 3 ಎಕರೆ ಜಮೀನಿದೆ ಪಕ್ಕದಲ್ಲಿ. ಆದರೆ ಈ ಸರ್ವೆ ಮತ್ತು ತಹಸೀಲ್ದಾರ್ ಅವರು ಸಿಬ್ಬಂದಿಯವರು ಅದನ್ನು ಗುರುತಿಸಿ ಪಾತ್ಪಾಗೇಪಲ್ಲಿ ಅವರಿಗೆ ಸ್ಮಶಾನ ಕೊಡೋಕ್ಕೆ ವಿಫಲವಾಗಿದ್ದಾರೆ. ಅದೇ ರೀತಿಯಾಗಿ ಮದಲಕಾನೆಯಲ್ಲಿ ಸ್ಮಶಾನ ಬೇಕಂದ್ರೆ ಸುಮಾರು ದಿವಸಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಅವರು ಇಷ್ಟೊತ್ತಿಗೆ ಸ್ಮಶಾನ ಬರೀ. ಅಯೋಧ್ಯೆಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ 1 ವರ್ಷ. ಬಾಗೇಪಲ್ಲಿಯಲ್ಲಿ ಮೊದಲ ವಾರ್ಷಿಕೋತ್ಸವ ಸಂಭ್ರಮ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಗಾಗಿ 1 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು, ಇದರ ಸಂದರ್ಭದಲ್ಲಿ ಬಾಗೇಪಲ್ಲಿ ಪಟ್ಟಣದ ಹಳೆ SBM ರಸ್ತೆಯಲ್ಲಿರುವ ಶ್ರೀ ಕೋದಂಡ ರಾಮಸ್ವಾಮಿ ದೇವಾಲಯದ ಶ್ರೀರಾಮ ಮಂದಿರದಲ್ಲಿ ಗೋಪೂಜೆ, ಶ್ರೀ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಶ್ರೀರಾಮ ತಾರಕ ಹೋಮ, ವಿಶೇಷ ಪೂಜೆ, ಮಂಗಳಾರತಿ, ಸಾಯಂಕಾಲ ಭಜನೆ, ಶ್ರೀರಾಮನಾಮ ಜಪ ಹಾಗೂ ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಕೋದಂಡರಾಮಸ್ವಾಮಿ ಸೇವಾ ಸಮಿತಿ ಮುಖಂಡ ಡಾಕ್ಟರ್ ರವೀಂದ್ರ ತಿಳಿಸಿದ್ದಾರೆ. ಅವರು ಇಂದು ಕೋದಂಡರಾಮಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿ ಮಾತನಾಡಿ, ದಿನಾಂಕ 22/1/2024 ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆಗಾಗಿ 1 ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ಬಾಗೇಪಲ್ಲಿಯ SBM ರಸ್ತೆಯಲ್ಲಿ ಇರುವ ಶ್ರೀ ಕೋದಂಡ ರಾಮಸ್ವಾಮಿ ದೇವಾಲಯದಲ್ಲಿ ಪ್ರಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಡೆಸಲು ಭಗವತೇರಣೆಯಾಗಿದೆ. ದಿನಾಂಕ 22/1/2025 ಬುಧವಾರ ಬೆಳಗ್ಗೆ 7 ಗಂಟೆಗೆ ದೇವರಿಗೆ ಅಭಿಷೇಕ, ಅರ್ಚನೆ, ಮಂಗಳಾರತಿಯೊಂದಿಗೆ ಪ್ರಾರಂಭಗೊಂಡು 8 ಗಂಟೆಯಿಂದ ಅಖಂಡ ಭಜನಾ ಕಾರ್ಯಕ್ರಮ ದಿನವಿಡೀ ಮುಂದುವರೆದು ಸಂಜೆ 5 ಗಂಟೆಗೆ ಪಟ್ಟಣದ DVG ರಸ್ತೆಯಲ್ಲಿ ಶ್ರೀರಾಮೋತ್ಸವ ಪಲ್ಲಕ್ಕಿ ಉತ್ಸವ ಏರ್ಪಡಿಸಲಾಗಿದೆ. ಉತ್ಸವದೊಂದಿಗೆ ರಾಮನಾಮ ಸಂಕೀರ್ತನೆ, ಕೋಲಾಟ, ಚಕ್ಕಭಜನೆ ಮುಂತಾದ ಭಕ್ತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಎಂದು ಹೇಳಿದರು. ಸಮಸ್ತ ಜನರು ಬಂದು ಕೋದಂಡರಾಮಸ್ವಾಮಿ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗಬೇಕು ಎಂದು ಕೋರಿದರು. ಈ ಸಂದರ್ಭದಲ್ಲಿ ಸಮಿತಿ ಸದಸ್ಯರಾದ ಶ್ರೀನಿವಾಸ ರೆಡ್ಡಿ, ನರಸಿಂಹಪ್ಪ, ಬದ್ರಿನಾಥ, ವೆಂಕಟರಾಮ್, ಅರ್ಚಕರಾದ ರಘುನಂದನ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರಾನಗೋಪಾಲ ರೆಡ್ಡಿ, ಬಾಗೇಪಲ್ಲಿ. ಕೋದಂಡರಾಮಸ್ವಾಮಿ ಸೇವಾ ಸಮಿತಿ ಬಾಗೇಪಲ್ಲಿ ವತಿಯಿಂದ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ದಿನಾಂಕ 22/1/25 ಬೆಳಗ್ಗೆ 8ರಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ದಿನಪೂರ್ತಿ ಅಖಂಡ ಭಜನಾ ಕಾರ್ಯಕ್ರಮ ಮತ್ತು ಸಂಜೆ 5 ಗಂಟೆಗೆ ಶ್ರೀರಾಮೋತ್ಸವ ಪಲ್ಲಕ್ಕಿ ಉತ್ಸವ ಏರ್ಪಡಿಸಲಾಗಿದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು, ಬಾಗೇಪಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ದೇವರ ಅನುಗ್ರಹ ಪಡೆಯಬೇಕೆಂದು ಕೋದಂಡರಾಮಸ್ವಾಮಿ ಸೇವಾ ಸಮಿತಿ ವತಿಯಿಂದ ನಾವು ಕೇಳಿಕೊಂಡಿದ್ದೇವೆ.